ಈಗ ಬೆಳಗಾವಿ ಕಡೆಗೆ ಹೋಗೋಣ. ಬೆಳಗಾವಿಯಲ್ಲಿ ಏನಾಗಿದೆ ಅಂತಂದರೆ ನೋಡಿ, ಎರಡನೇ ಪತ್ನಿಯನ್ನು ಬಿಟ್ಬಿಡು ನೀನು ಅಂಥೇಳಿ ಪತಿಗೆ ಮೊದಲ ಪತ್ನಿ ಟಾರ್ಚರನ್ನು ಕೊಡ್ತಾ ಇರ್ತಾಳೆ. ಬೇಡ ಅವಳು ಸವಾಸ ಬಿಟ್ಬಿಡು ನೀನು ಅಂಥೇಳಿ ದಿನನಿತ್ಯ ಟಾರ್ಚರ್ ಕೊಡ್ತಾ ಇರ್ತಾಳೆ ಮೊದಲ ಪತ್ನಿ ತನ್ನ ಪತಿಗೆ. ಆಗ ಮೊದಲ ಪತ್ನಿಯನ್ನೇ ಹತ್ಯೆಗೈದು ಬಿಡ್ತಾನೆ ಪತಿ ರಿಯಾಜ್ ಪಠಾಣ್ ಅಂತ. ಟಾರ್ಚರ್ ಕೊಡ್ತಾ ಇದ್ದಾಳೆ ಅಂತ ಏನೋ. 25 ವರ್ಷದ ಶಮಾ ರಿಯಾಜ್ ಪಠಾಣ್ ಕೊಲೆಯಾದ ಪತ್ನಿ ಮೊದಲ ಪತ್ನಿ. ಘಟನೆ ಆಗಿರುವುದು ಬೆಳಗಾವಿಯ ಸವದತ್ತಿ ತಾಲೂಕಿನ ಇಂಚಲ ಗ್ರಾಮದಲ್ಲಿ. ಮಲಗಿದ್ದ ಟೈಮ್ ನೋಡಿಕೊಂಡು ಹೆಂಡತಿ ತಲೆ ಮೇಲೆ ಕಲ್ಲೆತ್ತಾಕಿ ಹತ್ಯೆ ಮಾಡಿಬಿಡ್ತಾನೆ. ಇನ್ನು ಎರಡನೇ ಹೆಂಡತಿ ಫರ್ಜಾನಾ ಪಠಾಣ್, ಆಕೆಯ ಮಾತು ಕೇಳಿ ಈ ಹತ್ಯೆಯನ್ನ ಮಾಡಿದ್ದಾನೆ ಈತ ಅನ್ನೋದು ಬೆಳಕಿಗೆ ಬರ್ತಾ ಇದೆ. ಸುಮಾರು 10 ವರ್ಷದ ಹಿಂದೆಯೇ ಶಮಾಳನ್ನ ಮದುವೆ ಆಗಿದ್ದ ಈ ರಿಯಾಜ್ 1.5 ವರ್ಷದ ಹಿಂದೆ ಫರ್ಜಾನಾ ಜೊತೆಗೂ ಮದುವೆ ಆಗ್ತಾರೆ. 3 ದಿನ ಮೊದಲ ಪತ್ನಿ, 4ನೇ ಮತ್ತು 4 ದಿನ ಎರಡನೇ ಪತ್ನಿ ಜೊತೆಗೆ ಇರ್ತಾ ಇದ್ದ. ವಾರದಲ್ಲಿ ಡಿವೈಡ್ ಮಾಡಿಬಿಟ್ಟಿದ್ದ, 3 ದಿನ ಮೊದಲ ಪತ್ನಿಯ ಜೊತೆಗೆ, 4 ದಿನ ಎರಡನೇ ಪತ್ನಿ ಜೊತೆಗೆ ಅಂತ. ಸದ್ಯ ಈ ಕೊಲೆ ಪ್ರಕರಣ ಮುರುಗೋಡ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರೋದು. ಬೇಡ ಎರಡನೇ ಹೆಂಡತಿಯನ್ನು ಬಿಟ್ಟುಬಿಡು ಅಂಥೇಳಿ ಮೊದಲ ಪತ್ನಿ ಈ ರಿಯಾಜ್ ಪಠಾಣ್ಗೆ ಟಾರ್ಚರ್ ಕೊಡ್ತಾ ಇದ್ದಂತೆ. ಆಗ ಈ ಟಾರ್ಚರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡನೇ ಪತ್ನಿ ಗೊತ್ತಾಗ್ಬಿಡುತ್ತೆ. ಎರಡನೇ ಪತ್ನಿ ಯಾರು? ಫರ್ಜಾನಾ ಪಠಾಣ್. ನೋಡ್ತಾ ಇದ್ದೀರಲ್ಲ ರೈಟ್ ಸೈಡಲ್ಲಿ, ಅವರು ಎರಡನೇ ಪತ್ನಿ. ಮೊದಲ ಪತ್ನಿ ನನ್ನ ಸ್ಕ್ರೀನ್ನ ಲೆಫ್ಟ್ ಸೈಡಲ್ಲಿ ನೋಡ್ತಿದ್ದೀರಿ, ಶಮಾ ರಿಯಾಜ್ ಪಠಾಣ್ ಅಂತೇಳಿ. ಮೊದಲ ಪತ್ನಿ ಟಾರ್ಚರ್ ಕೊಡ್ತಾ ಇದ್ದಿದ್ದು ಫರ್ಜಾನನ ಬಿಟ್ಬಿಡು ಬೇಡ ಅಂತ. ಈ ವಿಚಾರ ಫರ್ಜಾನಾ ಗೊತ್ತಾಯಿತು. ಫರ್ಜಾನಾ ರಿಯಾಜ್ಗೆ ಏನು ಹೇಳ್ತಾರೆ, ಆಕೆಯನ್ನು ಕೊಂದು ಬಿಡು ಅಂಥೇಳಿ. ಆಕೆಯ ಒಂದು ಮಾತು ಕೇಳಿನೇ ಈ ರಿಯಾಜ್ ಪಠಾಣ್ ಕೊಲೆ ಮಾಡಿಬಿಟ್ಟಿದ್ದಾನೆ. ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್ ಪಾಟೀಲ್, ನಮ್ಮ ಬೆಳಗಾವಿ ಪ್ರತಿನಿಧಿ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಂಜುನಾಥ್, ಏನಾಯ್ತು ಈ ಘಟನೆ? ಸರ್, ಪ್ರಮುಖವಾಗಿ ಇಬ್ಬರ ಗಂಡರ ಮುದ್ದನೇ ಗಂಡ ಆಗಿರ್ತಾನೆ ಇವನು. ಈ ಒಂದು ಹಿನ್ನೆಲೆ ಎರಡನೇ ಹೆಂಡತಿ ಬಿಟ್ಟು ತನ್ನ ಬಳಿ ಇರುವಂತೆ ಪೀಡಿಸುತ್ತಿದ್ದ ಮೊದಲನೇ ಹೆಂಡತಿ ಬರ್ಬಾದಿ ಹತ್ಯೆ ಆಗಿದ್ದಾನೆ. ಇದರಲ್ಲಿ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ಇಂಚನ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಸಮಾ ರಿಯಾಜ್ ಪಠಾಣ್ ಎಂಬ 25 ವರ್ಷದ ಏನು ಮಹಿಳೆ ಒಂದು ಹೆಂಡತಿ ಇರ್ತಾಳೆ, ಅವಳ ಮೊದಲ ಹೆಂಡತಿ ಇರ್ತಾಳೆ. ಆ ಒಂದು ಹೆಂಡತಿಯನ್ನ ರಿಯಾಜ್ ಪಠಾಣ್ ಏನು 30 ವರ್ಷದ ಆ ಒಂದು ಗಂಡ ಇರ್ತಾನೆ, ಅವನು ಕೊಲೆ ಮಾಡ್ತಾನೆ. ಎರಡನೇ ಹೆಂಡತಿ ಏನಿರ್ತಾಳೆ ಫರ್ಜಾನಾ ಪಠಾಣ್ ಅಂತ ಹೇಳಿ, ಅವಳ ಮಾತನ್ನ ಕೇಳಿ ತನ್ನ ಮೊದಲೇ ಹೆಂಡತಿ ಏನಿರ್ತಾಳೆ ಆ ಹೆಂಡತಿಯನ್ನ ತಲೆ ಮೇಲೆ ಮಲಗಿದ ಸಮಯದಲ್ಲಿ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಒಂದು ಕೊಲೆ ಮಾಡಿದಂತ ಘಟನೆ ನಡೆದಿದೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಬೆಳಗಾವಿ ಪೊಲೀಸರು ಆ ಒಂದು ಪ್ರಕರಣ ದಾಖಲಿಸಿಕೊಂಡು ಒಂದು ತನಿಖೆಯನ್ನು ನೀಡ್ತಾ ಇದ್ದಾರೆ. ಅದರಲ್ಲಿ ಮುರುಗೋಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಂತ ಏನು ಬೆಳಗಾವಿ ಪೊಲೀಸರು ಆ ಒಂದು ಏನು ಕೊಲೆಗಾರ ಇರ್ತಾನೆ ರಿಯಾಜ್ ಪಠಾಣ್, ಅವನನ್ನು ಈಗಾಗಲೇ ಬಂಧಿಸಿ ಒಂದು ತನಿಖೆನೂ ಸಹ ಈಗಾಗಲೇ ಮಾಡ್ತಾರೆ. ಅದೇ ತರನಾಗಿ ಎರಡನೇ ಹೆಂಡತಿ ಏನಿರ್ತಾಳೆ ಅವಳನ್ನು ಸಹ ಫರ್ಜಾನನ್ನು ಸಹ ಈಗಾಗಲೇ ಬಂಧಿಸಿ ಒಂದು ತನಿಖೆಯನ್ನು ಕೈಗೊಂಡಿದ್ದಾರೆ. ಶರತ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ.